ನನ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮಗೆ ತೋರಿಸಲಿಕ್ಕೆ ತಂದಿರುವಂತಹ ಒನ್ ಆಫ್ ದ ಬ್ಯೂಟಿಫುಲ್ ಹೌಸಸ್ ಇನ್ ಮೈಸೂರು. ಇದಿರೋದು ಮೈಸೂರು ಶ್ರೀರಾಮ್ಪುರ ಪರ್ಸೈನಹುಂಡಿ ಜಂಕ್ಷನಿಂದ ನೀವು JP ನಗರಕ್ಕೆ ಹೋಗ್ಬೇಕಾದ್ರೆ ಬಲಭಾಗದಲ್ಲಿ ಅಬೌಟ್ 1.5 ಕಿಲೋಮೀಟರ್ ಫ್ರಮ್ ದ ರಿಂಗ್ ರೋಡಲ್ಲಿ 30-40 ಸೈಟ್ನಲ್ಲಿ ಕಟ್ಟಿರುವಂತಹ 2 ಬೆಡ್ರೂಮ್ ಫುಲ್ಲಿ ಫರ್ನಿಶ್ಡ್ ಹೌಸ್ ಫಾರ್ ಸೇಲ್ ಇರುವಂಥದ್ದು. ನಾನು ಇವಾಗ ಅದರ ಮುಂಭಾಗದಲ್ಲಿ ದಿಸ್ ಇಸ್ ಅ ನಾರ್ತ್ ಫೇಸಿಂಗ್ ಪ್ರಾಪರ್ಟಿ ಹ್ಯಾವಿಂಗ್ ಅ ಈಸ್ಟ್ ಫೇಸಿಂಗ್ ಡೋರ್. ನಾನು ಇರೋದು ಈಗ ಪಾರ್ಕಿಂಗ್ ಏರಿಯಾದಲ್ಲಿದ್ದೀನಿ. ನೀವು ನೋಡ್ಬೋದು ಇದರಲ್ಲಿ ಒಂದು ಸಂಪು ಮತ್ತು ಒಂದು ಬೋರ್ವೆಲ್, ಇದಕ್ಕೆ ಆದಂಥ ವಾಟರ್ ಸೋರ್ಸ್ ಇದೆ. ಸೊ ಬೋರ್ವೆಲ್ ಇದೆ ಇದಕ್ಕೆ. ಸೊ ನಾನಿವಾಗ ಕಾರ್ ಪಾರ್ಕಿಂಗಲ್ಲಿದ್ದೀನಿ. ನಾವು ಈಸಿಲಿ ನೀವು ಇದರೊಳಗೆ ಒಂದು ಸ್ಮಾಲ್ ಮಿಡ್ ಸೈಜ್ ಕಾರ್ನ ಪಾರ್ಕ್ ಮಾಡಬಹುದು. ಸುಸರ್ಜಿತವಾಗಿರುವಂಥ ಮನೆ. ನೀವು ಈ ಮನೇಲಿ ಎಲ್ಲೇ ಡೋರ್ಸ್, ವಿಂಡೋಸ್, ಫ್ರೇಮ್ಸ್, ಶಟರ್ಸ್, ವುಡ್ ವರ್ಕ್ ನೋಡೋದಲ್ಲಿ ಇದೆಲ್ಲ ಫಸ್ಟ್ ಕ್ವಾಲಿಟಿ ಟೀಕಲ್ಲಿ ಮಾಡಿರುವಂಥದ್ದು. ಅಬೌಟ್ 12ರಿಂದ 13 ಕಾಲಮ್ಗಳು ಹಾಕಿದ್ದಾರೆ. ಸೊ ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದು. ರೆಡ್ ಬ್ರಿಕ್ಸ್ ಯೂಸ್ ಮಾಡಿ ಕಟ್ಟಿರುವಂತಹ ಮನೆ. ಸೊ ನಾನಿವಾಗ ಎಂಟ್ರೆನ್ಸ್ ಆಫ್ ಪ್ರಾಪರ್ಟಿ ಇದೀನಿ. ವೆರಿ ಬ್ಯೂಟಿಫುಲಿ ನೀವು ನೋಡ್ಬೋದು ಇಲ್ಲಿ ಡೋರ್, ಇದು ಮೇನ್ ಡೋರ್ ಟೀಕಲ್ಲಿ ಮಾಡಿರೋದು ಫಸ್ಟ್ ಕ್ವಾಲಿಟಿ. ಶಟರ್ಸ್ ಮತ್ತು ಇದ್ರದ್ದು ನೀವೇನು ವೆಂಟಿಲೇಟರ್ಸ್ ನೋಡ್ತಾ ಇದ್ದೀರ ಇದು ಅಷ್ಟೇ ಎಲ್ಲ ಟೀಕ್, ಫಸ್ಟ್ ಕ್ವಾಲಿಟಿ ಟೀಕ್ ಯೂಸ್ ಮಾಡಿ ಮಾಡಿರುವಂಥದ್ದು. ಗ್ರಾನೈಟ್ ಫ್ಲೋರಿಂಗ್ ಇದೆ. ನಾನಿವಾಗ ಎಂಟ್ರೆನ್ಸಲ್ಲಿದ್ದೀನಿ, ಇಲ್ಲಿ ನೋಡ್ಬೋದು. ಶೂ ಯೂನಿಟ್ನ ಇಲ್ಲಿ ಹಾಗೆ ಮಾಡಿದ್ದಾರೆ. ಹ್ಯಾಂಗಿಂಗ್ ಲೈಟ್ಸ್ ಇದೆ ವಿತ್ LED ಹ್ಯಾಂಗಿಂಗ್ ಲೈಟ್, ಫಾಲ್ ಸೀಲಿಂಗ್. ಬಹಳ ಚೆನ್ನಾಗಿ ಈ ಮನೆನ ಪ್ಲ್ಯಾನ್ ಮತ್ತು ಡಿಸೈನ್ ವರ್ಕ್ಮೆನ್ಶಿಪ್ ಅಟ್ ಇಟ್ಸ್ ಬೆಸ್ಟ್ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಯೂಶಲಿ 40-60 ಮನೆಗಳಲ್ಲಿ ಕಟ್ಟಬೇಕಾದ್ರೆ ಎರರ್ಸ್ ಅಂದರೆ ಸೈಜಸ್ ದೊಡ್ಡ ಚಿಕ್ಕ ಆದರೆ ನಿಮ್ಗೆ ಅಷ್ಟು ಫೀಲ್ ಬರೋಲ್ಲ. ಬಟ್ 30-40 ಮನೆಗಳಲ್ಲಿ ಮಾಡಬೇಕಾದಾಗ, ಪ್ಲ್ಯಾನಿಂಗ್ ಮಾಡಬೇಕಾದ್ರೆ ಈ ವಿಡಿಯೋನ ಮನೆ ಕಟ್ಟೋರು, ಸೈಟ್ ಇಟ್ಕೊಂಡಿರೋ ಮನೆ ಕಟ್ಟೋರಿಗೂ ಬಹಳ ಇದು ಎಜುಕೇಟಿವ್. ನಾನು ಅದಕ್ಕೆ ನನ್ನ ವೀಡಿಯೋಸ್ನಲ್ಲಿ ನಿಮಗೆ ಪೂರ್ಣ ಪ್ರಮಾಣದಲ್ಲಿ ಅರ್ಥ ಆಗಲಿ ಅಂತ ಈ ಥರ ವೀಡಿಯೋಗಳನ್ನ ಮಾಡ್ತೀನಿ. ಸೊ ನಾನು ಇವಾಗ ಇಲ್ಲಿ ಹಾಲಲ್ಲಿದ್ದೀನಿ. ನೀವು ಈಸಿಲಿ ಈ ಹಾಲಲ್ಲಿ ನೋಡ್ಬೋದು ವೆಂಟಿಲೇಟರ್ಸ್ ಪ್ಲಸ್ ಇದು ಆಲ್ಮೋಸ್ಟ್ ಒಂದು 6 ಫೀಟ್ ತನಕ ಇಟ್ಟಿರೋದ್ರಿಂದ ನಾನು ಈ ವಿಡಿಯೋ ಮಾಡ್ಬೇಕಾದ್ರೆ ಯಾವ ಥರ ಎಕ್ಸ್ಟ್ರಾ ಲೈಟಿಂಗ್ನ ಯೂಸ್ ಮಾಡಿಲ್ಲ. ಸೊ ಬಿಲ್ಡರ್ ಏನು ಈ ಮನೆಯಲ್ಲಿ ಲೈಟಿಂಗ್ನ ಹಾಕಿದರೆ ಆ ಲೈಟಿಂಗ್ ಮಾತ್ರ ನಾನು ಯೂಸ್ ಮಾಡಿದ್ದೀನಿ. ಸೊ ಇಲ್ಲಿ ನೀವು ಅಬೌಟ್ 4 to 6 ಸೀಟರ್ ಸೋಫಾ ಹಾಕ್ಕೊಂಡ್ರೂ ಸಹ ಓಡಾಡಲಿಕ್ಕೆ ಯಾವುದೇ ಥರ ಡಿಸ್ಟರ್ಬೆನ್ಸ್ ಇರಲ್ಲ. ಟೀಪಾಯ್ ಹಾಕಿದ್ರು ನಿಮ್ಗೆ ಯಾವುದೇ ಥರ ಡಿಸ್ಟರ್ಬೆನ್ಸ್ ಇರಲ್ಲ. ಮಧ್ಯದಲ್ಲಿ TV ಯೂನಿಟ್ ನೋಡ್ಬೋದು ವಿತ್ LED ಲೈಟ್ಸ್ ಇದೆ ಈಗಾಗಲೇ, ಪ್ಲಸ್ ಸ್ಟೋರೇಜ್ ಸ್ಪೇಸ್ ಇದೆ. ಸೊ ನಾನಿವಾಗ ಎಂಟ್ರೆನ್ಸಿಂದ ಬಂದೆ. ನೀವು ಎಂಟ್ರೆನ್ಸಲ್ಲಿ ಪಾರ್ಕಿಂಗ್ ಏರಿಯಾ ನೋಡಿರಿ, ಅಲ್ಲೇ ಸಂಪ್ ಇದೆ, ಪ್ಲಸ್ ಬೋರ್ವೆಲ್ ಇದೆ, ಲೈಕ್ ಶೂರ್ ಹಾಕಿರುವಂಥ ವರಾಂಡ, ಹಾಲ್, TV ಯೂನಿಟ್ ಮತ್ತು ಲೈಟಿಂಗ್ಸ್ನ ಇವರು ಬಹಳ ಚೆನ್ನಾಗಿ ಕಲರ್ ಕಾಂಬಿನೇಷನ್, ಪೇಂಟಿಂಗ್ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯೂಸಿಂಗ್ ದೀಸ್ ವಿಂಡೋಸ್ ನಾನು ಏನು ತೋರಿಸಿದೆ, ಈ ಥರ ಸೈಜ್ ವಿಂಡೋಸ್ ಯೂಶಲಿ 30-40 ಮನೆಗಳಲ್ಲಿ ಇರಲ್ಲ. ಇವರು ಬಹಳ ಚೆನ್ನಾಗಿ ಇದನ್ನು ಡಿಸೈನ್ ಮಾಡಿದ್ದಾರೆ. ಸೊ ನೀವು ನೋಡ್ಬೋದು ಇಲ್ಲಾಗಲೇ ಒಂದು 8 ಕಿಟಕಿಗಳು. ಸೊ ಈಗ ಯಾಕೆ ಈ ಥರ ಮಾಡಿದ್ದಾರೆ ಅನ್ನೋದಕ್ಕೆ ಒಂದು ಕಾನ್ಸೆಪ್ಟ್ ಇದೆ. ಈಗ ಅಟ್ ಟೈಮ್ ಪ್ರೆಸೆಂಟಲ್ಲಿ ಪಕ್ಕದಲ್ಲಿ ಮನೆ ಇಲ್ಲ, ವೆಂಟಿಲೇಷನ್ ನಿಮಗೆ ತುಂಬ ಚೆನ್ನಾಗಿದೆ. ಅಕಸ್ಮಾತಾಗಿ ಮುಂದಿನ ದಿನಗಳಲ್ಲಿ ಇಲ್ಲೂ ಮನೆ ಬರುತ್ತೆ, ಆವಾಗ ನಿಮಗೆ ವೆಂಟಿಲೇಷನ್ಗೆ ಪ್ರಾಬ್ಲಮ್ ಆಗದೇ ಇರಲಿ ಅಂತ ಈ ಥರ ಇವರು ಡಿಸೈನ್ ಮಾಡಿದ್ದಾರೆ. ಸೊ ನಾನು ಹಾಲ್ ನೀವು ನೋಡಿದ್ರಿ, ಪೂಜಾರು ಇಬ್ಬರು ಅಥವಾ ಒಬ್ಬರು ಈಸಿಲಿ ಒಳಗೆ ಕೂತು ಪೂಜೆ ಮಾಡುವಷ್ಟು ಜಾಗ ಇದೆ. ಇದಕ್ಕೂ ಅಷ್ಟೇ ಸರ್ ಟೀಕ್ ಫ್ರೇಮ್ ವಿತ್ ಗ್ಲಾಸ್ ಇದೆ. ಇದಕ್ಕೆ ನೋಡ್ಬೋದು ಇಲ್ಲಿ ಗ್ಲಾಸ್ ಹಾಕಿದ್ದಾರೆ, ಪ್ಲಸ್ ಟೀಕ್ ಇದೆ. ಇಲ್ಲೇ ಒಂದು ಹ್ಯಾಂಡ್ ವಾಶ್ ಇದೆ. ಸೊ ದಿಸ್ ಪಾರ್ಟ್ ನೀವು ಇದನ್ನು ಏನು ಈ ಪಾರ್ಟ್ ಏನು ನಾನು ಇಲ್ಲಿ ಏನು ನಿಂತಿದ್ದೀನಿ ಹ್ಯಾಂಡ್ ವಾಶ್ ಪಕ್ಕದಲ್ಲಿ, ನೀವು ಕಿಚನ್ ಈ ಕಡೆ ಇದೆ, ಅದನ್ನು ತೋರಿಸ್ತೀನಿ. ನೀವು ಇಲ್ಲೇ ನಿಮ್ಮ ಡೈನಿಂಗ್ ಟೇಬಲ್ನ ಹಾಕ್ಕೊಳ್ಳಿಕ್ಕೆ ಇಲ್ಲಿ ಅವಕಾಶ. ಇಲ್ಲೂ ಫ್ಯಾನ್ ಇದೆ, LED ಲೈಟಿಂಗ್ ಇದೆ, ಪ್ಲಸ್ ಇಲ್ಲಿ ಟೆಕ್ಸ್ಚರ್ ಪೇಂಟ್ ಮಾಡಿದ್ದಾರೆ. ಸೊ ಟೆಕ್ಸ್ಚರ್ ಪೇಂಟ್ ಇಸ್ ಕಾಂಪ್ಲಿಮೆಂಟಿಂಗ್ ದಿ ಫಾಲ್ ಸೀಲಿಂಗ್ ಆಫ್ ದ ಹಾಲಲ್ಲಿ ಏನು ಫಾಲ್ ಸೀಲಿಂಗ್ ಹಾಕಿದ್ದಾರೆ. ಸೊ ಇದಕ್ಕೆ ಕಾಂಪ್ಲಿಮೆಂಟ್ ಮಾಡ್ತಾರೆ. ಆ ಥರ ಕಲರ್ ಕಾಂಬಿನೇಷನ್ ವಿತ್ ಫಾಲ್ ಸೀಲಿಂಗ್ ಇರೋದ್ರಿಂದ ನಿಮಗೆ ಕಲರ್ ಕಾಂಬಿನೇಷನ್ ಬಹಳ ಚೆನ್ನಾಗಿದೆ. ಯಾವುದು ನಿಮಗೆ ತುಂಬ ಹಾರ್ಡ್ ಕಲರ್ಸ್ ಅಂತಲ್ಲ, ಬಹಳ ಸಾಫ್ಟ್ ಆಗಿದೆ. ಸೊ ಐ ಆಮ್ ಮೂವಿಂಗ್ ಟುವರ್ಡ್ಸ್ ದಿ ಕಿಚನ್ ಏರಿಯಾ. ನೀವು ಈಗ ನಾನು ಕಿಚನ್ ಏರಿಯಾ ಎಂಟರ್ ಆಗ್ತಾ ಇದ್ದೀನಿ. ನೋಡಿ ದ ಸ್ಪೇಸ್ ಹಿಯರ್ ಆಲ್ಸೋ, ಸ್ಪೇಸ್ ಯೂಟಿಲೈಸೇಷನ್ನ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಎಲ್ ಶೇಪಲ್ಲಿ, ಬಿಗ್ ಸೈಜ್ ಎಲ್ ಶೇಪಲ್ಲಿ ಗ್ರನೈಟ್ ಫ್ಲೋರಿಂಗ್ ಸಿಂಕ್ ಇದೆ. ಓಕೆ, ಈಗಾಗಲೇ ಚಿಮ್ನಿ ಅಳವಡಿಸಿದ್ದಾರೆ. ಸೊ ನೀವು ಇಲ್ಲಿ ನಿಮ್ಮ ಸ್ಟವ್ ಇಟ್ಕೋಬೋದು. ಆಲ್ ಸಾಫ್ಟ್ ಕ್ಲೋಸ್ ಇದೆ ವಿತ್ ಸ್ಟೋರೇಜ್ ಸ್ಪೇಸ್. ಇಲ್ಲೂ ಸಹ ಲಾಫ್ಟ್ಗೂ ಸ್ಟೋರೇಜ್ ಸ್ಪೇಸ್, ಬಹಳ ಸ್ಟೋರೇಜ್ ಸ್ಪೇಸ್ನ ಕೊಟ್ಟಿದ್ದಾರೆ. ಇಲ್ಲೂ ಸ್ಟೋರೇಜ್ ಸ್ಪೇಸ್ ಇದೆ, ನೋಡ್ಬೋದು ಇಲ್ಲಿ. ಸೊ ಇದೇ ಥರ ಎಲ್ಲ ಕಡೆಯೂ ಸ್ಟೋರೇಜ್ ಸ್ಪೇಸ್ ಇದೆ, ಪ್ಲಸ್ ರೆಫ್ರಿಜರೇಟರ್ ಪಾಯಿಂಟ್ ಇದೆ. ಸೊ ನೋಡಿ ಇಲ್ಲಿ ರೆಫ್ರಿಜರೇಟರ್ ಪಾಯಿಂಟ್ ಇದೆ. ರೆಫ್ರಿಜರೇಟರ್ ಪಾಯಿಂಟ್ ಮೇಲ್ಗಡೆ ಸ್ಟೋರೇಜ್ ಸ್ಪೇಸ್ ಮಾಡಿದ್ದಾರೆ. ಸೊ ನಿಮ್ಗೆಲ್ಲೂ ಮನೇಲಿ ನಿಮಗೆ ಸ್ಟೋರೇಜ್ ಸ್ಪೇಸ್ ಪ್ರಾಬ್ಲಮ್ ಇರಲ್ಲ. ಸೊ ಐ ಆಮ್ ಮೂವಿಂಗ್ ಟುವರ್ಡ್ಸ್ ದಿ, ನಾನು ಇವಾಗ ನಿಮಗೆ ಹಾಲಿಂದ ಪೂಜಾ ರೂಮ್ ತೋರಿಸಿದೆ, ಕಿಚನ್ ತೋರಿಸಿದೆ. ಐ ವಿಲ್ ಶೋ ರೂಮ್ ನಂಬರ್ 1. ಇದು 2 ಬೆಡ್ರೂಮ್ ಇರುವಂಥ ಸುಸರ್ಜಿತವಾಗಿರುವಂಥ ಮನೆ. ನೀವು ಆಗಲೇ ನೋಡ್ತಾ ಇದ್ದೀರಿ. ಈಗ ನಾನು ಐ ಹ್ಯಾವ್ ಎಂಟರ್ಡ್ ದಿ ರೂಮ್ ನಂಬರ್ 1. ನಾನು ಇವಾಗ ನಡ್ಕೊ ಬಂದೆ. ಇಲ್ಲಿ ಈಸಿಲಿ ನೀವು ಒಂದು ಕಿಂಗ್ ಸೈಜ್ ಕಾಟ್ನ ಹಾಕೋಕ್ಕೆ ಅವಕಾಶ ಇದೆ. ಹಾಕಿದ್ರು ಸುತ್ತ ನಾನು ಇವಾಗ ನೋಡಿ ನಾನು ಮೂವ್ ಆಗ್ತಾ ಇದ್ದೀನಿ. ಸೊ ಆ ಸೈಡಲ್ಲಿ ವಾರ್ಡ್ರೋಪ್ ಇದೆ, ಇಲ್ಲೂ ಅಷ್ಟೇ ಕಿಟಕಿಗಳು,
ಟೀಕ್ ಯೂಸ್ ಮಾಡಿದ್ದಾರೆ, ಟೆಕ್ಸ್ಚರ್ ಪೇಂಟ್ ಇದೆ. ಎ ಸಿಗೆ ಈಗಾಗಲೇ ಅವರು ಪಾಯಿಂಟ್ ಮಾಡಿದ್ದಾರೆ. ಲಾಫ್ಟ್ ನೋಡಬಹುದು. ಸೊ ಇಲ್ಲೂ ಸ್ಟೋರೇಜ್ ಸ್ಪೇಸ್ ಇದೆ. ಸೊ ಕಲರ್ ಕಾಂಬಿನೇಷನ್ ಆಫ್ ದ ಡೋರ್ಸ್ ಈಸ್ ವೆರಿ ಮಚ್ ಮ್ಯಾಚಿಂಗ್ ಟು ದ ಲಾಫ್ಟ್. ಇದು ಅಟ್ಯಾಚ್ ಬಾತ್ರೂಮು. ಸೊ ಬೆಸ್ಟ್ ಕ್ವಾಲಿಟಿ ವಾಟರ್ ಫಿಕ್ಸ್ಚರ್ಸ್ ಹಾಕಿದ್ದಾರೆ. ಸೊ ಶವರ್ಗೆ ಆಪ್ಷನ್ಸ್ ಈಗಾಗಲೇ ಎಲ್ಲ ಕೊಟ್ಟಿದ್ದಾರೆ. ಸೊ ಟಿಲ್ ದ ರೂಫ್ ತನಕನೂ ಟೈಲ್ಸ್ ಹಾಕಿದ್ದಾರೆ. ಕೆಳಗೆ ಆ್ಯಂಟಿ ಸ್ಕಿಡ್ ಕಲ್ಲು ಹಾಕಿದ್ದಾರೆ. ಇಲ್ಲೂ ಒಂದು ಹ್ಯಾಂಡ್ ವಾಶ್ ಸಹ ಇದೆ. ಸೊ ಐ ಆಮ್ ಮೂವಿಂಗ್ ಟುವರ್ಡ್ಸ್ ದಿ ರೂಮ್ ನಂಬರ್ 2, 2ನೇ ರೂಮು. ಇದು ನೀವು ನೋಡ್ತಾ ಇರುವಂತಹ ವಿಡಿಯೋ ಮೈಸೂರು JP ನಗರ ರಿಂಗ್ ರೋಡಿಂದ ಶ್ರೀರಾಮ್ಪುರಕ್ಕೆ ಹೋಗ್ಬೇಕಾದ್ರೆ ಎಡಭಾಗದಲ್ಲಿರುವಂತಹ ಖಾಸಗಿ ಬಡಾವಣೆಯಲ್ಲೇ ಕಟ್ಟಿರುವಂತಹ 30-40,200 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ ಕಟ್ಟಿರುವಂತಹ ಸರಿಸುಮಾರು 9 ರಿಂದ 9.5 10 ಚದರ ತನಕ ಇರುವಂತಹ ಬ್ಯೂಟಿಫುಲ್ ಹೌಸ್ ವಿಚ್ ಇಸ್ ಫಾರ್ ಸೇಲ್. ಕೋಟಿಂಗ್ ರೇಟ್ ಈಸ್ ಅಬೌಟ್ 85 lakhs, 85 ಲಕ್ಷ. ನಾನಿವಾಗ ರೂಮ್ ನಂಬರ್ 2, 2ನೇ ರೂಮ್ ಒಳಗೆ ಹೋಗ್ತಾ ಇದ್ದೀನಿ. ಸೊ ನೀವು ಇದನ್ನು ಸಹ ಯು ಕ್ಯಾನ್ ಕಾಲ್ ದಿಸ್ ಆಸ್ ಅ ಮಾಸ್ಟರ್ ಬೆಡ್ರೂಮ್. ಯಾಕೆಂದರೆ ಇಲ್ಲೂ ಸಹ ಅಟ್ಯಾಚ್ ಬಾತ್ರೂಮ್ ಇದೆ, ವಾರ್ಡ್ರೋಪ್ ಇದೆ, ಮತ್ತು ಕಿಂಗ್ ಸೈಜ್ ಬೆಡ್ ಹಾಕಿದ್ರು ನಿಮ್ಗೆ ಎಲ್ಲೂ ಮೂಮೆಂಟಿಗೆ ತೊಂದರೆ ಆಗಲ್ಲ. ಸೊ ಇಲ್ಲಿರುವಂತಹ ನೀವು ವಾರ್ಡ್ರೋಪ್ ನೋಡ್ಬೋದು, ಬಹಳ ವಿಶಾಲವಾಗಿದೆ. ಮೇಲ್ಗಡೆ ಸಹ ಸ್ಟೋರೇಜ್ ಪ್ಲೇಸ್ ವಿತ್ ಲಾಫ್ಟ್ ಇದೆ. ನೋಡಿ, ಬಹಳ ಚೆನ್ನಾಗಿ ಮಾಡಿದ್ದಾರೆ. ವರ್ಕ್ಮನ್ಶಿಪ್ ಅನ್ನೋದು ಇದರಲ್ಲಿ ಬೆಸ್ಟ್ ಕ್ವಾಲಿಟಿ ಮೆಟೀರಿಯಲ್ನ ಯೂಸ್ ಮಾಡಿ ಮಾಡಿದ್ದಾರೆ. ಈ ಫಿನಿಶಿಂಗ್ ಇಸ್ ರಿಯಲಿ ವೆರಿ ಗುಡ್. ಸೊ ಲೈಟಿಂಗ್ ವಿಷಯಕ್ಕೆ ಬಂದಾಗ ನಾನು ಆಗಲೇ ಈ ವಿಡಿಯೋದಲ್ಲಿ ಹೇಳಿದೆ, ಬಿಲ್ಡರ್ ಏನು ಈ ಮನೆ ಕಟ್ಟಬೇಕಾದ್ರೆ ಲೈಟ್ಸ್ನ ಯೂಸ್ ಮಾಡಿದ್ದಾರೆ. ನಾನು ಅದನ್ನು ಮಾತ್ರ ಯೂಸ್ ಮಾಡಿದ್ದೀನಿ. ಎಕ್ಸ್ಟ್ರಾ ಯಾವುದೇ ಥರ ಲೈಟಿಂಗ್ನ ನಾನು ಯೂಸ್ ಮಾಡಿರುವಂತಹ ವಿಡಿಯೋ ಇದು. ಸೊ ದಿಸ್ ಇಸ್ ರೂಮ್ ನಂಬರ್ 2. ಅದರೊಳಗಿರೋ ಬಾತ್ರೂಮಲ್ಲಿ ಇಲ್ಲೂ ಅಷ್ಟೇ. ರೂಮ್ ನಂಬರ್ 1ನಲ್ಲಿ ಹೇಗೆ ಎಲ್ಲ ವಾಟರ್ ಫಿಕ್ಸ್ಚರ್ಸ್ ಇದೆ, ಕಮೋಡ್, ಸಿಂಕ್ ಪ್ರತಿಯೊಂದು ಇದೆ. ಇಲ್ಲಿ ಈಗಾಗಲೇ ರೆಡಿ ಇದೆ. ಸೊ ನಾನಿವಾಗ ಆಲ್ಮೋಸ್ಟ್ ಈ ಮನೆದು ಎಲ್ಲ ಪೋರ್ಷನ್ಸ್ ಕವರ್ ಮಾಡಿದ್ದೀನಿ. ನಾನಿವಾಗ ಮನೆಯ ಹಿತ್ತಲು ಅಂದರೆ ಬ್ಯಾಕ್ ಯಾರ್ಡ್ ಆಫ್ ದ ಪ್ರಾಪರ್ಟಿಗೆ ಹೋಗ್ತಾ ಇದ್ದೀನಿ. ಇಲ್ಲೂ ಸಹ ಅಷ್ಟೇ ಸ್ನೇಹಿತರೆ. ನೋಡಿ, ಇಲ್ಲಿ ಸ್ಪೇಸ್ ಲಿಮಿಟೇಷನ್ ಬಗ್ಗೆ ನಾನು ಯಾಕೆ 30-40 ವೀಡಿಯೋಸ್ಗಳಲ್ಲಿ ಬಹಳ ಪ್ರಾಮುಖ್ಯತೆ ಕೊಟ್ಟು ಮಾತಾಡ್ತೀನಿ ಅಂತ ಅಂದರೆ, ಎರರ್ಸ್ ಮಾಡಿದಾಗ ಅಂದರೆ ಮನೆ ಕಟ್ಟುವಾಗ ಸ್ಪೇಸ್ ಎರರ್ಸ್ ಮಾಡಿದಾಗ ಅದೇನಾಗುತ್ತೆ ಅಂದರೆ ನಿಮಗೆ ಎಲ್ಲೂ ಜಾಗಗಳು ವ್ಯತ್ಯಾಸ ಆದಾಗ ನಿಮಗೆ ಮನೆ ಚೆನ್ನಾಗಿ ಬರಲ್ಲ. ಇಲ್ಲಿ ನೋಡಿ, ನೀವು ಆಗಲೇ 2 ಬಾತ್ರೂಮ್ ತೋರಿಸ್ದೆ. ಇಲ್ಲೂ ಸಹ ಒಂದು ವಿಶಾಲವಾಗಿರುವಂತಹ ಬಾತ್ರೂಮ್ ಇದೆ. ಒಂದು ಇಂಡಿಯನ್ ಸ್ಟೈಲ್ ಕಮೋಡ್ ಹಾಕಿದ್ದಾರೆ, ನೋಡ್ಬೋದು. ಇದು ಬಹಳ ವಿಶಾಲವಾಗಿದೆ. ಯು ಕ್ಯಾನ್ ಕಾಲ್ ದಿಸ್ ಆಸ್ ದ ಕಾಮನ್ ಟಾಯ್ಲೆಟ್. ಇಲ್ಲೆಲ್ಲ ಈಗಾಗಲೇ ವಾಟರ್ ಮಿಕ್ಸ್ಚರ್ಸು, ಶವರು, ಮೇಲ್ಗಡೆ ಇದ್ರ ಮೇಲೂ ಸಹ ಅಷ್ಟೇ ಲಾಫ್ಟ್ ಅಥವಾ ನಿಮಗೆ ನಿಮ್ಮ ಸಾಮಾನ ಇಟ್ಕೊಳ್ಳಿಕ್ಕೆ ಅಂದರೆ ವೇಸ್ಟ್ ಇಟ್ಕೊಳ್ಳಿಕ್ಕೆ ಇಲ್ಲಿ ಒಂದು ಪಾತ್ರೆ ತೊಳಿಲಿಕ್ಕೆ ಸಿಂಕ್ ಸಹ ಹಾಕಿದ್ದಾರೆ. ದಿಸ್ ಇಸ್ ಆಲ್ಸೋ ಗ್ರನೈಟ್ ಇದೆ. ಆ್ಯಂಟಿ ಸ್ಕಿಡ್ ಟೈಲ್ಸ್ ಹಾಕಿದ್ದಾರೆ ಇಲ್ಲಿ. ಸೊ ಈ ಪ್ರಾಪರ್ಟಿ ಇರೋದು ಮೈಸೂರು. ಈಗಾಗಲೇ ನಾನು ಹೇಳಿದ್ದೀನಿ, ಮೈಸೂರು ಶ್ರೀರಾಮ್ಪುರದಿಂದ ನೀವು ಶ್ರೀರಾಮ್ಪುರ ಪರ್ಸೈನಹುಂಡಿ ಜಂಕ್ಷನ್ನಿಂದ ನೀವು JP ನಗರಕ್ಕೆ ಹೋಗ್ಬೇಕಾದ್ರೆ ಬಲಭಾಗದಲ್ಲಿ ಬರುವಂತಹ ಖಾಸಗಿ ಬಡಾವಣೆಯಲ್ಲಿ ಕಟ್ಟಿರುವಂತಹ 2 ಬೆಡ್ರೂಮು ಫುಲ್ಲಿ ಫರ್ನಿಶ್ಡ್ ಹೌಸ್ ಫಾರ್ ಸೇಲ್. ವಾರ್ಡ್ರೋಬ್ಸ್, ಮಾಡ್ಯುಲರ್ ಕಿಚನ್, TV ಕ್ಯಾಬಿನೆಟ್, ಸೋಲಾರ್, ಸಂಪ್, ಇದಕ್ಕೆ ಆದಂತಹ ವಾಟರ್ ಸೋರ್ಸ್ ಅಂದರೆ ಬೋರ್ವೆಲ್ ಸಹ ಇದೆ. ದಿಸ್ ಇಸ್ ಫಾರ್ ಸೇಲ್ 85 ಲಕ್ಷ. This is Supreet here, signing off from Mysore. See you again in another property, in another place of Mysore. Till then, bye-bye.